ಗುಣಸ್ಥಾನಗಳು ಭಾಗ 10. ಗುಣಸ್ಥಾನಗಳು ಭಾಗ 10. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಪ್ರಶ್ನೆ 156. ಇಲ್ಲಿ ಎಷ್ಟು ಕರ್ಮ ನಾಶ ಆಗುತ್ತವೆ? ಉತ್ತರ: ತೀರ್ಥಂಕರ ಕೇವಲಿಗಳಾದರೆ 85 ಕರ್ಮ ಪ್ರಕೃತಿಗಳು ಮತ್ತು ಸಾಮಾನ್ಯ ಕೇವಲಿಗಳಾದರೆ 84 ಕರ್ಮ ಪ್ರಕೃತಿ ಆತ್ಮ ಪ್ರದೇಶದಿಂದ ಹೊರಡುತ್ತವೆ. ಪ್ರಶ್ನೆ 157. 14ನೇ ಗುಣಸ್ಥಾನದಲ್ಲಿ ಮರಣ ಇದೆಯೇ? ಉತ್ತರ: ಇದೆ. ಅಂತಿಮ ಶರೀರದ ಮರಣ ಅಥವಾ ಚರಮ ಶರೀರದ ಮರಣ, ಇದನ್ನು ಪಂಡಿತ ಮರಣ ಎನ್ನುತ್ತಾರೆ. ಇಲ್ಲಿ ಒಂದು ಸೂಚನೆ, ನಿಮಗೆ ಪ್ರತಿಯೊಂದು ಗುಣಸ್ಥಾನದ್ದು ಎಲ್ಲೆಲ್ಲಿ ಯಾವ ಮರಣ ಆಗ್ತದೆ ಅದರ ಹೆಸರನ್ನು ಮುಂದೆ ಸಂದೃಷ್ಟಿ ಮಾಡಿ ಅಲ್ಲಿ ಹೇಳಿದ್ದೀನಿ, ಕಲಿಸ್ತೀನಿ. ಅಲ್ಲಿ ಈಗ ಇಷ್ಟನ್ನೇ ನೆನ್ಪಿಟ್ಕೊಂಡ್ರೆ ಸಾಕು. ಪ್ರಶ್ನೆ 158. 14ನೇ ಗುಣಸ್ಥಾನಾಂತ್ಯದಲ್ಲಿ ಜೀವ ಅಂದರೆ ಆತ್ಮನಿಂದ ಎಷ್ಟು ಶರೀರಗಳು ಬಿಟ್ಟು ಹೋಗುತ್ತವೆ? ಉತ್ತರ: ಪರಮ ಔದಾರಿಕ ಶರೀರ, ತೈಜಸ ಶರೀರ, ಕಾರ್ಮಾಣು ಶರೀರ. ಈ 3 ಶರೀರಗಳು ಆತ್ಮನಿಂದ ಸಂಪೂರ್ಣವಾಗಿ ಶಾಶ್ವತವಾಗಿ ಬಿಟ್ಟು ಹೋಗುತ್ತವೆ. ಪ್ರಶ್ನೆ 159. ಶರೀರಗಳಿಂದ ಮುಕ್ತವಾದ ಜೀವ ಮುಂದೆ ಎಲ್ಲಿಗೆ ಹೋಗುತ್ತದೆ? ಉತ್ತರ: ಜೀವವು ಮೇಲೆ ಹೋಗುವ ಸ್ವಭಾವವುಳ್ಳದ್ದಾಗಿದೆ. ಕೇವಲ ಒಂದು ಸಮಯದಲ್ಲಿ 7 ರಜ್ಜು ಮೇಲೆ ಗಮನ ಮಾಡಿ ಲೋಕಾಕಾಶದ ಕೊನೆಯಲ್ಲಿ ಇರುವ ತನುವಾತಾವಲಯದ ಅಗ್ರಭಾಗದಲ್ಲಿ ಹೋಗಿ ಒಂದೇ ಸ್ಥಳದಲ್ಲಿ ಮುಂದೆ ಅನಂತಾನಂತ ಕಾಲದವರೆಗೂ ಶಾಶ್ವತವಾಗಿ ವಿರಾಜಮಾನವಾಗುತ್ತದೆ. ಪ್ರಶ್ನೆ 160. ಜೀವ ಅದಕ್ಕೂ ಮುಂದೆ ಏಕೆ ಹೋಗಿಲ್ಲ? ಉತ್ತರ: ಜೀವದ್ರವ್ಯ ಮತ್ತು ಪುದ್ಗಲ ದ್ರವ್ಯಗಳ ಗಮನದಲ್ಲಿ ಉದಾಸೀನ ರೂಪದಿಂದ ಸಹಾಯ ಮಾಡುವ ಧರ್ಮದ್ರವ್ಯವು ಅಲ್ಲಿಗೆಯೇ ಮುಗಿದು ಹೋಗಿರುವುದರಿಂದ ಸಿದ್ಧ ಭಗವಾನರು ಕೂಡ ಮುಂದೆ ಹೋಗಿಲ್ಲ, ಅಲ್ಲೇ ವಿರಾಜಮಾನರಾದರು. ಪ್ರಶ್ನೆ 161. ಸಣ್ಣ ಒಂದು ಸೂಚನೆ ಅಂತಂದರೆ, ಈ ಧರ್ಮದ್ರವ್ಯ ಏನಿದೆ ನೋಡ್ರಿ, ಇದು ನೀವು ಮಾಡುವಂತಹ ಆತ್ಮಧರ್ಮ ಅಲ್ಲ, ಇದು ಬೇರೆನಿದೆ. ಇದು ಒಂದು ವಸ್ತು ಇದೆ. ಇದು 6 ದ್ರವ್ಯಗಳ ಬಗ್ಗೆ, ಅದು ಅದರಲ್ಲಿ ಒಂದು ಉಪದೇಶ ಭಾಗ ಅಂತಿದೆ, ಅದರಲ್ಲಿ 6 ದ್ರವ್ಯಗಳು ಅಂತ ಒಂದು ವಿಷಯ ಇದೆ. ಅದರಲ್ಲಿ ನೀವು ಇದರ ವಿಸ್ತಾರವಾದ ವಿಷಯವನ್ನು ತಿಳಿಯಬಹುದು. ಇಲ್ಲಿ ಅದು ವಿಷಯ ಅಲ್ಲ. ಇನ್ನು ಮುಂದಿನ ವಿಷಯ. ಪ್ರಶ್ನೆ 161. ಮುಂದೆ ಅನಂತ ಕಾಲ ಕಳೆದರೂ ಸಿದ್ಧ ಭಗವಾನರು ಮರಳಿ ಸಂಸಾರಕ್ಕೆ ಏಕೆ ಬರುವುದಿಲ್ಲ? ಉತ್ತರ: ಸಂಸಾರದ ಉತ್ಪತ್ತಿಗೆ ಬೀಜ ರೂಪ ಇರುವ ಮಿಥ್ಯಾತ್ವ, ಅವಿರತಿ, ಪ್ರಮಾದ, ಕಷಾಯ, ಯೋಗ ಇವು ಯಾವುವೂ ಸಂಪೂರ್ಣ ಶುದ್ಧರಾದ ಸಿದ್ಧ ಭಗವಾನರಲ್ಲಿ ಇರುವುದಿಲ್ಲ. ಆದ್ದರಿಂದ
ಸಂಸಾರದ ಕಾರಣವೇ ಇಲ್ಲದೆ ಸಂಸಾರ ರೂಪದ ಕಾರ್ಯ ಆಗಲು ಸಾಧ್ಯನೇ ಇಲ್ಲ. ಪ್ರಶ್ನೆ 162. ಸಿದ್ಧ ಭಗವಾನರು ಒಂದೇ ಸ್ಥಳದಲ್ಲಿ ಅನಂತ ಕಾಲಗಳವರೆಗೆ ಇದ್ದುಕೊಂಡು ಏನು ಮಾಡುತ್ತಿರುತ್ತಾರೆ? ಉತ್ತರ: ಲೋಕಾಕಾಶ ಮತ್ತು ಸಂಪೂರ್ಣ ಅಲೋಕಾಕಾಶ. ಲೋಕಾಕಾಶದಲ್ಲಿನ ಸಮಸ್ತ ದ್ರವ್ಯಗಳು, ಅವುಗಳ ತ್ರಿಕಾಲವರ್ತಿ ಸಮಸ್ತ ಪರ್ಯಾಯಗಳು, ಪರ್ಯಾಯಗಳ ಅವಿಭಾಗಿ ಪ್ರತಿಚ್ಛೇದಗಳು, ಇವೆಲ್ಲವನ್ನು ಪ್ರತಿ ಸಮಯದಲ್ಲೂ ನೋಡುತ್ತಾ ತಿಳಿಯುತ್ತಾ ತಮ್ಮ ಆತ್ಮನಲ್ಲೇ ಪ್ರಕಟವಾದ ಅನಂತ ಶಕ್ತಿ ಅನಂತ ಸುಖದಲ್ಲಿ ಒಂದಾಗಿ ತಮ್ಮ ಆತ್ಮನಲ್ಲಿಯೇ ಮಗ್ನರಾಗಿರುತ್ತಾರೆ. ಇಲ್ಲಿ ಒಂದು ಸೂಚನೆ ಅಂತಂದರೆ, ಸಮಸ್ತ ದ್ರವ್ಯ ಅಂತ ಅಂದರೆ ಅನಂತಾನಂತ ಜೀವದ್ರವ್ಯಗಳು, ಅದಕ್ಕಿಂತ ಅನಂತಾನಂತ ಪಟ್ಟು ಜಾಸ್ತಿ ಪುದ್ಗಲ ಪರಮಾಣುಗಳು, ಧರ್ಮದ್ರವ್ಯ ಅಧರ್ಮದ್ರವ್ಯ ಆಕಾಶದ್ರವ್ಯ, ಇವೆಲ್ಲ ಒಂದು ಕಾಲದ್ರವ್ಯ ಅಸಂಖ್ಯಾತ. ಇದನ್ನು ಎಲ್ಲ ದ್ರವ್ಯಗಳನ್ನು ನೋಡುತ್ತಾ ತಿಳಿಯುತ್ತಾ ಮತ್ತು ಅವುಗಳ ಹಿಂದಿನ ಮುಂದಿನ ಎಲ್ಲ ಕಾಲದ ಪ್ರತಿಯೊಂದು ಪರ್ಯಾಯ ಅದರ ಬದಲಾವಣೆಗಳನ್ನು ನೋಡುತ್ತಾ ತಿಳಿಯುತ್ತಾ ಸಿದ್ಧ ಭಗವಾನರು ತಮ್ಮ ಆತ್ಮನಲ್ಲಿಯೇ ಪ್ರಕಟವಾದ ಅನಂತ ಶಕ್ತಿ ಅನಂತ ಸುಖ ಅನಂತ ಜ್ಞಾನದಲ್ಲಿ ಆತ್ಮನಲ್ಲಿಯೇ ಮಗ್ನರಾಗಿದ್ದಾರೆ. ಅವರು ಹೊರಗೆ ಇಲ್ಲ, ತಮ್ಮ ಆತ್ಮನಲ್ಲಿಯೇ ತಾವು ಇದ್ದಾರೆ. ಇನ್ನು ಮೇಲೆ ಮುಂದಿನ ಪ್ರಶ್ನೆ 163. ಸಿದ್ಧ ಭಗವಾನರಲ್ಲಿ ಎಷ್ಟು ಗುಣಗಳು ಇರುತ್ತವೆ? ಉತ್ತರ: ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ವೀರ್ಯ, ಅನಂತ ಸುಖ, ಅಗುರು ಲಘುತ್ವ, ಸೂಕ್ಷ್ಮತ್ವ, ಅವ್ಯಾಭಾತತ್ವ, ಅವಗಾಹನತ್ವ, ಇವು 8 ಮೂಲ ಮುಖ್ಯ ಗುಣಗಳು ಸಿದ್ಧ ಭಗವಾನರಲ್ಲಿ. ಇತರೆ ಗುಣಗಳು ಅನಂತ ಇವೆ. ಅವೆಲ್ಲ ಕೇವಲ ಜ್ಞಾನದಿಂದ ಮಾತ್ರ ತಿಳಿಯಲು ಸಾಧ್ಯ. ನಮ್ಮಂತಹ ಜ್ಞಾನದಲ್ಲಿ ಅದು ಯಾವತ್ತಿಗೂ ಅಗೋಚರ, ಅದು ಸಾಧ್ಯ ಇಲ್ಲ. ಅದು ಅತೀಂದ್ರಿಯ ಜ್ಞಾನ ಇದೆ, ಇಂದ್ರಿಯದಿಂದ ಅದನ್ನು ತಿಳಿಯಲು ಸಾಧ್ಯ ಇಲ್ಲ. ಸಿದ್ಧ ಭಗವಾನರಲ್ಲಿ ಅನಂತ ಗುಣಗಳು ಇದ್ದಾವೆ. ಅದು ಕೇವಲ ಜ್ಞಾನ ಆದ ನಂತರ ಕೇವಲ ಜ್ಞಾನಿ ಜೀವವೇ ತಿಳಿಯಲು ಸಾಧ್ಯ. ಅದು ಅನ್ಯ ಯಾರು ಯಾವತ್ತೂ ಹೇಗೂ ತಿಳಿಯಲು ಸಾಧ್ಯ ಇಲ್ಲ. ಈಗ ಸ್ವಲ್ಪ ವಿಷಯ ಬದಲಾಗುತ್ತದೆ. ಇಲ್ಲಿವರೆಗೆ ಗುಣಸ್ಥಾನಗಳ ವಿಶೇಷತೆಗಳ ಬಗ್ಗೆ ಹೇಳ್ತಾ ಬಂದಿದ್ದಾಗಿದೆ ಅಲ್ವಾ? ಈಗ ವಿಷಯ ಸ್ವಲ್ಪ ಬದಲಾಗ್ತದೆ. ಸ್ವಲ್ಪ ಬಹಳ ಗಮನ ಇಟ್ಟು ಕೇಳ್ತಾ ಹೋಗಬೇಕಾಗ್ತದೆ. ಮತ್ತು ಅದೇ ರೀತಿ ನೀವು ಬರೆದು ಅದನ್ನು ಕಲಿಬೇಕಾಗ್ತದೆ. ನಿಮ್ಮ ಪುಸ್ತಕದಲ್ಲಿ ಪ್ರತಿಯೊಂದು ಬರೀಬೇಕಾಗ್ತದೆ. ಆಯಿತು, ಪ್ರಾರಂಭ. ಮೋಹನೀಯ ಕರ್ಮದ ಅಪೇಕ್ಷೆಯಿಂದ ಯಾವ ಗುಣಸ್ಥಾನಗಳಲ್ಲಿ ಯಾವ ಭಾವಗಳು ಇರುತ್ತವೆ ಎನ್ನುವುದರ ಬಗ್ಗೆ ಈಗ ಹೇಳಲಾಗ್ತದೆ. ಬಹಳ ಮಹತ್ವಪೂರ್ಣ, ಬರೆದುಕೊಳ್ಳ್ರಿ. ಪ್ರಶ್ನೆ 164. ದರ್ಶನ ಮೋಹನೀಯ ಕರ್ಮದ ಅಪೇಕ್ಷೆಯಿಂದ 1 ರಿಂದ 4ನೇ ಗುಣಸ್ಥಾನದಲ್ಲಿ ಯಾವ ಭಾವ ಇರುತ್ತದೆ? ಉತ್ತರ: 1ರಲ್ಲಿ ಔದಾಯಿಕ ಭಾವ, 2ರಲ್ಲಿ ಪಾರಿಣಾಮಿಕ ಭಾವ, 3ರಲ್ಲಿ ಕ್ಷಾಯೋಪಶಮಿಕ ಭಾವ ಮತ್ತು 4ರಲ್ಲಿ ಔಪಶಮಿಕ, ಕ್ಷಾಯೋಪಶಮಿಕ, ಕ್ಷಾಯಿಕ
ಈ 3 ಭಾವಗಳು ಇರ್ತವೆ. ಅಂದರೆ ಇದು ನಾನಾ ಜೀವಗಳಿಂದ ಅಪೇಕ್ಷೆ, ಒಂದು ಜೀವದ್ದು ಅಂತ ಹೇಳಿ ಆ ರೀತಿ ಅಲ್ಲ. ಯಾಕೆಂದರೆ 3 ಸಮ್ಯಕ್ತ್ವಗಳು ಒಂದೇ ಜೀವದಲ್ಲಿ ಇರಲ್ಲ. ಅದು ಅಂದರೆ ಸೂಚನೆ ನೋಡ್ರಿ, 4ನೇ ಗುಣಸ್ಥಾನದಲ್ಲಿ ಇದು ಬೇರೆ ಬೇರೆ ಜೀವಗಳ ಅಪೇಕ್ಷೆಯಿಂದ ಈ 3 ಭಾವಗಳು. ಇನ್ನು ಅಕಸ್ಮಾತ್ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದರೆ ಯಾವುದರಲ್ಲಿ ಸಮ್ಯಕ್ತ್ವದಲ್ಲಿ ಕ್ಷಾಯಿಕ ಭಾವ ಇರ್ತದೆ, ಆದರೆ ಚಾರಿತ್ರ್ಯಗಳಲ್ಲಿ ಮುಂದೆ ಮುಂದೆ ಅದು ಕ್ಷಾಯಿಕ ಭಾವ ಆಗ್ತದೆ. ಅದೊಂದು ಸ್ವಲ್ಪ ಅಷ್ಟು ವಿಸ್ತಾರವಾಗಿ ನಾನು ಇಲ್ಲಿ ಹೇಳ್ತಾ ಹೋದರೆ ನಿಮ್ಗೆ ಅದು ಅರ್ಥ ಆಗೋದಿಲ್ಲ. ಆದ್ದರಿಂದ ಆ ಉದ್ದೇಶದಿಂದ ಅದನ್ನು ಹೇಳೋದಿಲ್ಲ ಈಗ ಅಲ್ಲಿ. ಪ್ರಶ್ನೆ 165. ದರ್ಶನ ಮೋಹನೀಯ ಕರ್ಮದ ಅಪೇಕ್ಷೆಯಿಂದ 5, 6, 7 ಈ 3 ಗುಣಸ್ಥಾನಗಳಲ್ಲಿ ಯಾವ ಭಾವ ಇರುತ್ತದೆ? ಉತ್ತರ: ಔಪಶಮಿಕ, ಕ್ಷಾಯೋಪಶಮಿಕ, ಕ್ಷಾಯಿಕ, ಈ ರೀತಿ 3 ಭಾವಗಳು ಇರುತ್ತವೆ. ಸೂಚನೆ: ಇದು ಕೂಡ ನಾನಾ ಜೀವಗಳ ಅಪೇಕ್ಷೆಯಿಂದ ತಿಳಿಬೇಕು, ಒಂದು ಜೀವದ್ದು ಅಂತ ಹೇಳಿ ತಿಳಿಬಾರ್ದು. ಪ್ರಶ್ನೆ 166. ಚಾರಿತ್ರ್ಯ ಮೋಹನೀಯದ ಅಪೇಕ್ಷೆಯಿಂದ 5, 6, 7 ಈ 3 ಗುಣಸ್ಥಾನಗಳಲ್ಲಿ ಯಾವ ಭಾವ ಇರುತ್ತವೆ? ಉತ್ತರ: ಕೇವಲ ಒಂದೇ ಕ್ಷಾಯೋಪಶಮಿಕ ಭಾವ ಮಾತ್ರ ಇರುತ್ತದೆ. ಅಂದರೆ ಇದು ಎಲ್ಲ ಜೀವಿಗಳಿಗೂ ಎಂದು ಇಲ್ಲಿ ತಿಳಿಯಬೇಕು. ಒಂದು ಸೂಚನೆ ಏನು ಅಂತಂದರೆ, ಚಾರಿತ್ರ್ಯ ಮೋಹನೀಯದ ಅಪೇಕ್ಷೆಯಿಂದ 5, 6, 7 ಈ 3 ಗುಣಸ್ಥಾನಗಳಲ್ಲಿಯೂ ಕೂಡ ಪ್ರತಿಯೊಂದು ಅಂದರೆ ಎಲ್ಲ ಜೀವಿಗಳಿಗೂ ಚಾರಿತ್ರ್ಯ ಮೋಹನೀಯದ ಅಪೇಕ್ಷೆಯಿಂದ ಕೇವಲ ಒಂದೇ ಒಂದು ಕ್ಷಾಯೋಪಶಮಿಕ ಭಾವ ಇರುತ್ತದೆ. ಇದನ್ನು ದೃಢವಾಗಿ ತಿಳಿಯಬಹುದು. ಪ್ರಶ್ನೆ 167. ದರ್ಶನ ಮೋಹನೀಯ ಕರ್ಮದ ಅಪೇಕ್ಷೆಯಿಂದ ಉಪಶಮ ಶ್ರೇಣಿಯಲ್ಲಿ ಯಾವ ಭಾವ ಇರುತ್ತದೆ? ಉತ್ತರ: 8, 9, 10, 11 ಈ 4 ಗುಣಸ್ಥಾನಗಳಲ್ಲಿ ಔಪಶಮಿಕ ಮತ್ತು ಕ್ಷಾಯಿಕ ಈ 2 ಭಾವಗಳು ಇರುತ್ತವೆ. ನಾನಾ ಜೀವಗಳ ಅಪೇಕ್ಷೆಯಿಂದ ಒಂದೇ ಭಾವದಲ್ಲಿ 2 ಅಲ್ಲ. ಪ್ರಶ್ನೆ 168. ಚಾರಿತ್ರ್ಯ ಮೋಹನೀಯ ಕರ್ಮದ ಅಪೇಕ್ಷೆಯಿಂದ ಉಪಶಮ ಶ್ರೇಣಿಯಲ್ಲಿ ಯಾವ ಭಾವ ಇರುತ್ತದೆ? ಉತ್ತರ: 8, 9, 10, 11 ಈ 4 ಗುಣಸ್ಥಾನಗಳಲ್ಲಿ ಔಪಶಮಿಕ ಭಾವ ಮಾತ್ರ ಇರುತ್ತದೆ. ಪ್ರಶ್ನೆ 169. ಕ್ಷಪಕ ಶ್ರೇಣಿ ಆರೋಹಣ ಮಾಡುವವರಿಗೆ ದರ್ಶನ ಮೋಹನೀಯ ಮತ್ತು ಚಾರಿತ್ರ್ಯ ಮೋಹನೀಯದ ಅಪೇಕ್ಷೆಯಿಂದ ಯಾವ ಯಾವ ಭಾವ ಇರುತ್ತದೆ? ಉತ್ತರ: 8, 9, 10, 12 ಈ 4 ಗುಣಸ್ಥಾನಗಳಲ್ಲಿ ಕೇವಲ ಒಂದು ಕ್ಷಾಯಿಕ ಭಾವ ಮಾತ್ರ ಇರುತ್ತದೆ. ಪ್ರಶ್ನೆ 170. 13, 14 ಗುಣಸ್ಥಾನ ಮತ್ತು ಸಿದ್ಧರಲ್ಲಿ ಯಾವ ಭಾವ ಇರುತ್ತದೆ? ಉತ್ತರ: ಕೇವಲ ಒಂದು ಕ್ಷಾಯಿಕ ಭಾವ ಮಾತ್ರ ಇರುತ್ತದೆ. ಪ್ರಶ್ನೆ 171. ಸಂಸಾರದ ಜೀವಗಳು ಗುಣಸ್ಥಾನಗಳಲ್ಲಿ ಯಾವ ಕ್ರಮದಿಂದ ಏರುತ್ತವೆ ಮತ್ತು ಯಾವ ಕ್ರಮದಿಂದ ಕೆಳಗೆ ಇಳಿಯುತ್ತವೆ? ನೋಡಿ, ಇಲ್ಲಿಗೆ ವಿಷಯ ಬದಲಾಗ್ತಾ ಇದೆ. ಆದ್ದರಿಂದ ಬಹಳ ಗಮನ ಇಟ್ಟು ಸ್ವಲ್ಪ ಇದನ್ನ ಬರ್ಕೊಂಬಿಡ್ರಿ, ಬರೀರಿ, ಎಲ್ಲವನ್ನ ಬರಿಬೇಕಾಗ್ತದೆ. ಪ್ರಾರಂಭ.
ಒಂದನೇ ವಿಷಯ ಒಂದು, ಮಿಥ್ಯಾತ್ವ ಗುಣಸ್ಥಾನವು ಭೂಮಿಕಾ ರೂಪದ್ದು ಇದೆ. ಅನಾದಿ ಮಿಥ್ಯಾದೃಷ್ಟಿ ಜೀವವು ಕರಣಲಬ್ಧಿಯ ಪ್ರಭಾವದಿಂದ ಸಮ್ಯಕ್ತ್ವವನ್ನು ಘಾತ ಮಾಡುವ ಕರ್ಮ ಪ್ರಕೃತಿಗಳನ್ನು ಉಪಶಮನಗೊಳಿಸಿದರೆ ನಾಲ್ಕನೆಯ ಗುಣಸ್ಥಾನ ಪ್ರಾಪ್ತ ಆಗುತ್ತದೆ. ಸಾದಿ ಮಿಥ್ಯಾದೃಷ್ಟಿ ಜೀವವು ಸಮ್ಯಕ್ ಪ್ರಕೃತಿಯ ಉದಯದಿಂದ ನಾಲ್ಕನೆಯ ಗುಣಸ್ಥಾನವನ್ನು ಪಡೆಯುತ್ತದೆ. ಎರಡನೇ ವಿಷಯ, ಸಾದಿ ಮಿಥ್ಯಾದೃಷ್ಟಿ ಜೀವವು ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿಯ ಉದಯದಿಂದ ಮೂರನೆಯ ಗುಣಸ್ಥಾನವನ್ನು ಪಡೆಯುತ್ತದೆ. ಮೂರನೆಯ ವಿಷಯ, ಸಾದಿ ಮಿಥ್ಯಾದೃಷ್ಟಿ ಜೀವಗಳು ಸಮ್ಯಕ್ತ್ವ ಸಹಿತವಾಗಿ 5 ಪಾಪಗಳ ಏಕದೇಶ ತ್ಯಾಗ ರೂಪದ ಪರಿಣಾಮದಿಂದ ದೇಶವಿರತ ಅಂದರೆ 5ನೆಯ ಗುಣಸ್ಥಾನವನ್ನು ಪಡೆಯುತ್ತವೆ. ಬಿಂದು 4, ಸಾದಿ ಮಿಥ್ಯಾದೃಷ್ಟಿ ಜೀವಗಳು ಸಮ್ಯಕ್ತ್ವ ಸಹಿತವಾಗಿ ಪ್ರತ್ಯಾಖ್ಯಾನ, ಕ್ರೋಧ, ಮಾನ, ಮಾಯಾ, ಲೋಭ. ಇಲ್ಲಿ ಸೂಚನೆ, ಎಲ್ಲ ಸ್ಥಳದಲ್ಲೂ ಪ್ರತ್ಯಾಖ್ಯಾನಾವರಣ ಬರೆಯಲಾಗುವುದಿಲ್ಲ. ಮಹಾಶಾಸ್ತ್ರಗಳಲ್ಲೂ ಕೂಡ ಪ್ರತ್ಯಾಖ್ಯಾನ ಅಷ್ಟೇ ಇರ್ತದೆ. ತಾವು ಅದನ್ನು ಪ್ರತ್ಯಾಖ್ಯಾನಾವರಣ ಆ ರೀತಿ ತಿಳಿಯಬೇಕು. ಯಾಕೆಂದರೆ ಹಿಂದೆ ನಿಮಗೆ ಅನೇಕ ಸಾರಿ ಬರೆಸಿ ಹೇಳಿ ಎಲ್ಲ ಆಗಿದೆ. ಇನ್ನೊಂದು ಸಲ ಕೇಳಿ. ವಿಷಯ 4, 4ನೇ ಬಿಂದು, ಸಾದಿ ಮಿಥ್ಯಾದೃಷ್ಟಿ ಜೀವಗಳು ಸಮ್ಯಕ್ತ್ವ ಸಹಿತವಾಗಿ ಪ್ರತ್ಯಾಖ್ಯಾನ, ಕ್ರೋಧ, ಮಾನ, ಮಾಯಾ, ಲೋಭ ಅಂದರೆ ಪ್ರತ್ಯಾಖ್ಯಾನ, ವರ್ಣ, ಕ್ರೋಧ, ಮಾನ, ಮಾಯ, ಲೋಭ ಈ 4ರ ಅನುದಯದಿಂದ ಉತ್ಪನ್ನವಾಗುವ ಚಾರಿತ್ರ್ಯ ರೂಪ ಪರಿಣಾಮಗಳಿಂದ ಅಪ್ರಮತ್ತ ವಿರತ 7ನೆಯ ಗುಣಸ್ಥಾನ ಪ್ರಾಪ್ತ ಮಾಡಿಕೊಳ್ಳುತ್ತವೆ. ಅಂದರೆ ಅಪ್ರಮತ್ತ ಗುಣಸ್ಥಾನ 7ನೇ ಗುಣಸ್ಥಾನವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತವೆ. ಇನ್ನು ಮುಂದೆ ಮಿಥ್ಯಾದೃಷ್ಟಿ ಜೀವಗಳು 1ನೆಯ ಗುಣಸ್ಥಾನದಿಂದ ನೇರವಾಗಿ 3, 4, 5, 7 ಈ 4 ಗುಣಸ್ಥಾನಗಳನ್ನು ಪಡೆದುಕೊಳ್ಳಬಹುದು. ವಿಷಯ 5ನೇದು, ಬಿಂದು 5 ನೋಡ್ರಿ. 2ನೆಯ ಸಾಸಾಧನ ಗುಣಸ್ಥಾನದ ಜೀವಗಳು ಮುಂದಿನ ಯಾವ ಗುಣಸ್ಥಾನವನ್ನೂ ಸಹ ಪಡೆಯದೆ ನಿಯಮದಿಂದ ಹಿಂದಿನ ಮಿಥ್ಯಾತ್ವ ಒಂದೇ ಗುಣಸ್ಥಾನ ಮಾತ್ರ ಪಡೆಯುತ್ತವೆ. ವಿಷಯ 6, ಬಿಂದು 6 ನೋಡ್ಕೊಳ್ರಿ. 3ನೆಯ ಮಿಶ್ರ ಗುಣಸ್ಥಾನದ ಜೀವಗಳು ಸಮ್ಯಕ್ ಪ್ರಕೃತಿಯ ಉದಯದಿಂದ 4ನೆಯ ಗುಣಸ್ಥಾನವನ್ನು ಮಿಥ್ಯಾತ್ವ ಪ್ರಕೃತಿಯ ಉದಯವಾದರೆ ಮಿಥ್ಯಾತ್ವ ಗುಣಸ್ಥಾನವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತವೆ. ಅಂದರೆ ಮುಂದೆ ಹೋದರೆ ಹೀಗೆ, ಹಿಂದೆ ಬಂದರೆ ಈ ರೀತಿ 2 ಪ್ರಕಾರ ಅವು ಪ್ರಾಪ್ತ ಮಾಡಿಕೊಳ್ತವೆ. 2 ಅವಕಾಶ ಅಲ್ಲಿ ಇದೆ, ಆ ರೀತಿ ತಿಳಿಯಬೇಕು. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜ್. ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.